ನಮಸ್ಕಾರ ಸ್ನೇಹಿತರೆ ಕೋಪರೇಟಿವ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ನಿಮಗೆ ಎಲ್ಲ ಎಕ್ಸಾಮ್ಸ್ ಬೇಕಾಗುತ್ತೆ. KMF ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಎರಡು ಎಕ್ಸಾಮ್ಸ್ ಗಳ ಹತ್ರ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ನಿಮಗೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಮಂಡ್ಯ ನೋಡಿ KMF ಅಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು. ಸಹಕಾರ ವಿಷಯ ನಿಮ್ಗೆ ಗೊತ್ತಿದೆ, 50 ಇದೆ, ವಸ್ತುನಿಷ್ಠ 50 ಇರುತ್ತೆ. ಸಹಕಾರ ಮತ್ತೆ ಬ್ಯಾಂಕಿಂಗ್ ನಿಮಗೆ ವೆರಿ ಇಂಪಾರ್ಟೆಂಟ್. ನಿಮಗೆ KMF ಅಲ್ಲೂ ಕೂಡ ಬರುತ್ತೆ, ಕೋಪರೇಟಿವ್ ಅಂಡ್ ಬ್ಯಾಂಕಿಂಗ್. ಹಾಗಾಗಿ ಇದು KMF ಕ್ವಶನ್ಸ್ ಆಗಿರೋದ್ರಿಂದ ಮಂಡ್ಯ ಒಂದು ಒಕ್ಕೂಟದಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ಇದಕ್ಕೆ ಥಿಯರಿ ಕ್ಲಾಸ್ ನಾವು ಮಾಡಿರತಕ್ಕಂಥ ನೋಡಿ, ಥಿಯರಿ ಕ್ಲಾಸ್ ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದ್ರೆ ಅದನ್ನ PDF ತಗೋಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋದ್ರೆ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ಪೇಮೆಂಟ್ ಮಾಡಬೇಕು. ನಿಮ್ಮ ಇಮೇಲ್ ID ಕೊಟ್ಟು ಇಮೇಲ್ ID ಬರುತ್ತೆ ನಿಮಗೆ ಏನೋ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ. ಅದ್ರ ಒಳಗೆ ಹೋದ್ರೆ ಈ ತರ ಡೌನ್ಲೋಡ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಇಮೇಲ್ ID ಕರೆಕ್ಟ್ ಆಗಿ ಕೊಡಿ, ಮೊಬೈಲ್ ನಂಬರ್ ಸ್ನೇಹಿತರೆ. ಅಂಡ್ ಆಲ್ಸೋ KMF ಗೆ ಏನು ಈ ವಸ್ತುನಿಷ್ಠ ಏನು 25 ಕ್ವಶನ್ಸ್ ಗಳಿದೆ. ವಸ್ತುನಿಷ್ಠ ಅಂದ್ರೆ ನಿಮಗೆ KMF ಅಲ್ಲಿ ನಿಮಗೆ DCC ಬ್ಯಾಂಕ್ ಅಲ್ಲಿ ಬ್ಯಾಂಕಿಂಗ್ ಬಗ್ಗೆ ಕೇಳಿದ್ರೆ, KMF ಅಲ್ಲಿ ನಿಮಗೆ ಡೈರಿ ಬಗ್ಗೆ ಕೇಳ್ತಾರೆ. ಸೊ ಡೈರಿ ರಿಲೇಟೆಡ್ ಥಿಯರಿ ಪ್ಲಸ್ ನಿಮ್ಗೆ 100 ಪ್ರಶ್ನೋತ್ತರಗಳು MCQ ಇರತಕ್ಕಂಥ ಎರಡು ಕೂಡ ಇರತಕ್ಕಂಥದ್ದು ವಿಡಿಯೋ ಒಂದು PDF ಇದೆ. ಆ PDF ಬೇಕು ಅಂದ್ರೂ ಕೂಡ ತಗೋಬಹುದು. 99+ ಟ್ಯಾಕ್ಸ್ ಆಗುತ್ತೆ. ಸೊ ಅದು ಕೂಡ ನಿಮ್ಮ ಇಮೇಲ್ ID ಬರುತ್ತೆ. ಇಮೇಲ್ ID ಕರೆಕ್ಟ್ ಆಗಿ ಹಾಕಿ ಪೇಮೆಂಟ್ ಮಾಡಿ, ಅಲ್ಲಿ ಹೋಗಿ ನೀವು ಪೇಮೆಂಟ್ ಮಾಡಿದ್ರೆ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಕೊಟ್ರೆ ಬರುತ್ತೆ. ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಆರ್ಡರ್ ID ಅಂತ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಅಂಡ್ ನಾವು ಮಾಡಿರ್ತಕ್ಕಂಥ ಎಲ್ಲ KMF ರಿಲೇಟೆಡ್ ವಿಡಿಯೋಸ್ಗಳಾಗಿರೋ DCC ಬ್ಯಾಂಕ್ ರಿಲೇಟೆಡ್ ನಿಮಗೆ ನಮ್ಮ ಕೋಆಪರೇಟಿವ್ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ, ತಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಹೋಗಿ ವಿಡಿಯೋಸ್ಗಳನ್ನ ನೋಡಿ. ಓಕೆ, ಮ್ಯಾರಥಾನ್ ವಿಡಿಯೋಗಳಿದೆ, ಎಕ್ಸಾಮ್ ಹತ್ರ ಅದನ್ನ ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲ ಲಿಂಕ್ಗಳನ್ನ ಏನೇನು ಹೇಳಿದೆ ಎಲ್ಲ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಇರೋ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಫೈನ್ ಸಾರ್, ನಾನು ತಡ ಮಾಡಲ್ಲ, ಡೈರೆಕ್ಟ್ ಕ್ವಶನ್ಸ್ ಬಂದ್ಬಿಡ್ತೀನಿ. ಬನ್ನಿ. ಕೆಳಗಿನವಳು ಯಾವುದು ಕೃಷಿಯೇತರ ಸಾಲ ಸಂಘಗಳು? ಕೃಷಿಯೇತರ ಅಂದ್ರೆ ನಾನ್ ಅಗ್ರಿಕಲ್ಚರ್, ಕೃಷಿಗೆ ಬಿಟ್ಟು ಕೊಡ್ತಕ್ಕಂಥದ್ದು ಯಾವುದು ಅಂತ. ಸಹಕಾರಿ ಬ್ಯಾಂಕ್ಗಳು, ಸಂಬಳ ಪಡೆಯುವವರ ಸಮಾಜ, ಮಿತವ್ಯಯ ಮತ್ತು ಕ್ರೆಡಿಟ್ ಸೊಸೈಟಿಗಳು, ಮೇಲಿದೆ ಇಲ್ಲ. ಕೋಪ್ ಸೊಸೈಟಿ ಅಂದ ತಕ್ಷಣ ನಿಮ್ಗೆ ಅದು ಅಗ್ರಿಕಲ್ಚರೇ ಇರಬೇಕು ಸಾಲ ಅಂತೇನಿಲ್ಲ ಅಲ್ವಾ. ನೀವು ನೋಡ್ಬೋದು ಒಂದು ಸಂಘಗಳನ್ನ ಮಾಡ್ಕೊಂಡಿರ್ತಾರೆ. ಓಕೆ, ಸಂಬಳ ಪಡೆಯುವವರ ಸಮಾಜ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಿಮ್ಗೆ KSRTC ಹೋದ್ರೆ ಅಲ್ಲೂ KSRTC ಅವ್ರದ್ದು ಸಂಘನೇ ಇರುತ್ತೆ. ಸೊ ಅಲ್ಲಿ ಅವರು ದುಡ್ಡು ಕಟ್ಟೋದು ಮಂತ್ಲಿ ಇರುತ್ತೆ, ಅಲ್ಲಿಂದ ಸಾಲ ತಗೋಬಹುದು, ಆ ತರನೂ ಇರುತ್ತೆ. ಅಂದ್ರೆ ದೇ ಆರ್ ಸಂಬಳ ಪಡೆಯುತ್ತಾರೆ ಅವರು, ಆ ರೀತಿ. ಅಂದ್ರೆ ಅದೇ ತರ ಥ್ರಿಫ್ಟ್ ಅಂಡ್ ಕ್ರೆಡಿಟ್ ಸೊಸೈಟಿ, ಸಾಲ ಕೊಡ್ತಕ್ಕಂಥದ್ದು ಬೇರೆನೇ ಇರುತ್ತೆ, ಕೃಷಿಗೆ ಅಂತಲ್ಲ, ಬೇರೆ ಎಲ್ಲದಕ್ಕೂ. ಸಹಕಾರಿ ಬ್ಯಾಂಕ್ಗಳು, ಬರೀ ಇದರಲ್ಲಿ ಬ್ಯಾಂಕ್ ಅಂತಿಲ್ಲ, ಸೊಸೈಟಿ ಅಂತಿಲ್ಲ. ಸೊಸೈಟಿ ಅಂದ್ರೆ ಕೃಷಿಗೆ ಮಾತ್ರ, ಇದು ಕೃಷಿಯೇತರ ಸಾಲ ಕೂಡ ಕೊಡ್ತಾರೆ. ಸಹಕಾರ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ಸ್ ಗಳಲ್ಲಿ. ಸೊ ಹಾಗಾಗಿ ಆಲ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಸೊ ನಾನ್ ಅಗ್ರಿಕಲ್ಚರ್ ಕ್ರೆಡಿಟ್ ಅಂದಾಗ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಅದು ಬಂದು ಬ್ಯಾಂಕ್ ಆಗಲ್ಲ, ಸೊಸೈಟಿ ಆಗುತ್ತೆ. ಸೊ ಇದು DCC ಅಂದ್ರೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳು ಏನಿರುತ್ತವೆ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳು, ಥ್ರಿಫ್ಟ್ ಅಂಡ್ ಕ್ರೆಡಿಟ್ ಸೊಸೈಟಿ, ಹೌಸಿಂಗ್ ಕೋಆಪರೇಟಿವ್ಸ್ ಗಳು, ಇವೆಲ್ಲ ಕೃಷಿಯೇತರ. ಹೌಸಿಂಗ್ ಇದೆ ಅಲ್ಲ, ನಿಮ್ಗೆ ಗೊತ್ತಲ್ಲ, ಕೃಷಿಯೇತರ ಅದು. ಓಕೆ, ನೆಕ್ಸ್ಟ್ ಬರ್ತೇನೆ. ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಪ್ರಧಾನ ಕಚೇರಿ ಇದೆ. ವೆರಿ ಈಸಿ ಕ್ವಶನ್, ಬಟ್ ಆಪ್ಷನ್ಸ್ ತುಂಬಾ ಹಳೆದ್ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಇಂಗ್ಲೆಂಡು ಸರಿ ಹಾಕ್ಬೋದು, ಜಿನೆವಾನು ಸರಿ ಹಾಕ್ಬೋದು. ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವಾಗಿರೋದು ಬ್ರಸೆಲ್ಸ್ ಅಲ್ಲಿ, ಅಲ್ಲಿ ಬೆಲ್ಜಿಯಂ ಅಲ್ಲಿ ಇರೋದು. ಬಟ್ ಇಲ್ಲಿ ಬೆಲ್ಜಿಯಂ ಇಲ್ಲವೇ ಇಲ್ಲ, ಇಂಗ್ಲೆಂಡ್ ಇದೆ. ಆಕ್ಚುಲಿ ನಾವು ಒಂದು ಹಿಸ್ಟ್ರಿ ಇದ್ರ ಬಗ್ಗೆ ಮಾತನಾಡ ಸ್ನೇಹಿತರೆ. ಇವಾಗಿರೋದಲ್ಲಿ ಸರ್ ಅದು ಬ್ರಸೆಲ್ಸ್, ಬೆಲ್ಜಿಯಂ ಅಲ್ಲಿ ಇರ್ತಕ್ಕಂಥದ್ದು ಹೆಡ್ ಕ್ವಾರ್ಟರ್ಸ್. ಯಾವಾಗ ಇದು ಸ್ಥಾಪನೆ ಆಗಿದ್ದು? 1895. ಅವಾಗ ಅಲ್ಲಿರ್ಲಿಲ್ಲ, ಎಲ್ಲಿತ್ತು? ಇಂಗ್ಲೆಂಡ್ ಅಲ್ಲಿ ಇತ್ತು. ನಾವು ಒಂದಷ್ಟು ಇತಿಹಾಸ ಕೊಡ್ತೀನಿ, ವೆರಿ ಇಂಪಾರ್ಟೆಂಟ್ ಇದು. ಎಕ್ಸಾಮ್ ಅಲ್ಲಿ ದೀಸ್ ಪಾಯಿಂಟ್ಸ್ ಬರ್ತಾನೆ ಇರ್ತವೆ. 1895ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಲಂಡನ್ ಇಂಗ್ಲೆಂಡ್ ಅಲ್ಲಿ. ಓಕೆ ಓಕೆ ಸರ್, ವೆರಿ ಇಂಪಾರ್ಟೆಂಟ್ ಇದು. ಲಂಡನ್ ಇಂಗ್ಲೆಂಡ್ ಅಲ್ಲಿ ಎಸ್ಟಾಬ್ಲಿಷ್ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಇದು 1922ರಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿಂಗ್ ಅಂತ ಹೇಳಿ ಎಸ್ಟಾಬ್ಲಿಷ್ ಕಮಿಟಿ ಮುಖಾಂತರ ಅದು ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಆಮೇಲೆ ಇದ್ರದ್ದು ನಾನು ನಿಮ್ಗೆ ಹೇಳಿದೆ, ಇಲ್ಲಿ ನೋಡಿ 1968 ಮತ್ತೆ 82. ಏಷ್ಯಾ ಪೆಸಿಫಿಕ್ ಇದು ಹೆಡ್ ಕ್ವಾರ್ಟರ್ಸ್ ನಮ್ಮ ಡೆಲ್ಲಿ ಭಾರತದಲ್ಲಿದೆ. ಇದ್ರದ್ದು ರೀಜನಲ್ ಆಫೀಸ್ಗಳು ಎಲ್ಲಿದೆ? ಆಫ್ರಿಕಾ, ಅಮೆರಿಕ, ಏಷ್ಯಾ ಅಂಡ್ ಪೆಸಿಫಿಕ್ ಅಂಡ್ ಯುರೋಪ್ ಅಲ್ಲಿ. ಅದರಲ್ಲಿ ಏಷ್ಯಾ ಪೆಸಿಫಿಕ್ ಅಲ್ಲಿ ಭಾರತದಲ್ಲಿದೆ. ಅಂಡ್ 1982ರಲ್ಲಿ ಲಂಡನ್ ಇಂದ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ಗೆ ಮೂವ್ ಆಗುತ್ತೆ ಹೆಡ್ ಕ್ವಾರ್ಟರ್ಸ್ ಇದ್ದು. 2013ರಲ್ಲಿ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ಇಂದ ಬೆಲ್ಜಿಯಂ, ಬ್ರಸೆಲ್ಸ್ಗೆ ಶಿಫ್ಟ್ ಆಗುತ್ತೆ. ಸೊ ಇವಾಗಿರೋದು ಬ್ರಸೆಲ್ಸ್ ಅಥವಾ ಬ್ರಸೆಲ್ಸ್ ಎಲ್ಲಿರೋದು? ಬೆಲ್ಜಿಯಂ ಅಲ್ಲಿ ಇರೋದು. ಸೊ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರೆ ಎಲ್ಲ ಕೊಟ್ಬಿಟ್ಟು, ಲಂಡನ್ ಕೊಟ್ಟವನೆ, ಜಿನಿವಾನು ಕೊಟ್ಟಿದ್ದಾನೆ. ಇಂತ ಕೊಟ್ಟಾಗ ನಮ್ಗೆ ಇಲ್ಲಿ ಯಾವ್ದು ಟಿಕ್ ಹಾಕೋದು ಅನ್ನೋದು
ತುಂಬಾ ಇಂಗ್ಲೆಂಡ್ ಕೊಟ್ಟಿದ್ದಾನೆ, ಬೆಲ್ಜಿಯಮೂ ಇದೆ, ಕನ್ಫ್ಯೂಸ್ ಆಗುತ್ತೆ. ಇಂಥದ್ದಕ್ಕೆಲ್ಲ ಅವನು ನಿಮಗೆ ಗ್ರೇಸ್ ಕೊಡಬೇಕಾಗತ್ತೆ. ಅಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಅಂತ 2012ರಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಅಂದ್ರೆ ವಿಶ್ವಸಂಸ್ಥೆ 2012ನ ಕೋಆಪರೇಟಿವ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಅಂತ ಘೋಷಣೆ ಮಾಡಿತ್ತು. ಇದು ಕೂಡ ಗೊತ್ತಿರಲಿ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಸಹಕಾರ ಸಂಘದ ನಿಯಮಗಳು ಮತ್ತು ನಿಬಂಧನೆಗಳು ಅದರ ಡ್ಯಾಶ್ ನಲ್ಲಿ ಹೆಚ್ಚಲಾಗಿದೆ. ಬೈಲಾ ಇದೆಯಾ? ಇದೆಯಲ್ಲ, ಕಾನೂನಿನ ಮೂಲಕ ಬೈಲಾಸ್ ಅಂತ ಕರಿತೀವಿ. ಆಪ್ಷನ್ ಸಿ. ಓಕೆ, ಎಲ್ಲಿ ಬರುತ್ತೆ ಇದು ಬೈಲಾಸು? 11A ಬರುತ್ತೆ. ನಮ್ಮ ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1959 ಹೋದ್ರೆ 11A ಬೈಲಾಸ್ ಬಗ್ಗೆ ಇದೆ. ಫೈನ್ ಸರ್, ಇದು ಪದೇ ಪದೇ ಬರುತ್ತೆ. ನೆಕ್ಸ್ಟ್ ಬರ್ತೇನೆ. ಸಹಕಾರ ಸಂಘಗಳನ್ನು ಡ್ಯಾಶ್ ಮೂಲಕ ಸ್ಥಾಪಿಸಬೇಕು. ಕೋಆಪರೇಟಿವ್ ಸೊಸೈಟಿ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಬೈ. ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತಾರೆ? ವ್ಯಕ್ತಿಗಳು ಸೇರ್ ಮಾಡ್ತಾರಾ, ಇಂಡಿವಿಜುವಲ್ ಅಥವಾ ಬಂಡವಾಳಶಾಹಿಗಳು ಬಂಡವಾಳ ಹಾಕಿ ಮಾಡ್ತಾರಾ, ಅಥವಾ ಸದಸ್ಯರು ಮೆಂಬರ್ಸ್. ಅಂದ್ರೆ ಕೋಆಪರೇಟಿವ್ ಅಂದ್ರೆ ಇಸ್ ನಥಿಂಗ್ ಬಟ್ ಏನು, ಎಲ್ಲ ಒಟ್ಟಿಗೆ ಗೂಡಿ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗಳು ಅಂತಲ್ಲ, ಸದಸ್ಯ ಎಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಎಲ್ಲ ಸೇರಿ ಒಂದು ಕೋಆಪರೇಟಿವ್ ಆಗೋದು. ಕನಿಷ್ಠ 10 ವಯಸ್ಕ ವ್ಯಕ್ತಿಗಳು ಸೇರಬೇಕು. ಅಡಲ್ಟ್ ಪ್ರತಿನಿಧಿಗಳು ಮೆಂಬರ್ಸ್ಗಳು ಸೇರ್ಕೊಂಡು 10 ಜನ ಸೇರ್ಕೊಂಡು ಇದನ್ನು ಮಾಡ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಸ್ವಯಂ ಪ್ರೇರಣೆ, ಪರಸ್ಪರ ಸ್ವಸಹಾಯ ಅಂತ ಹೇಳ್ತೀವಿ, ಉತ್ತೇಜನ ಮಾಡಕ್ಕಿರ್ತಕ್ಕಂಥದ್ದು. ಸೊ ಮೆಂಬರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, PPF ಖಾತೆಗಳನ್ನು ಎಷ್ಟು ಅವಧಿಗೆ ತೆರಲಾಗುತ್ತದೆ? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ. ಏನು ಸರ್? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ. ಎಷ್ಟು ವರ್ಷಕ್ಕೆ? 15 ವರ್ಷಗಳ ಕಾಲ. ಫಸ್ಟ್ ಲಾಕಿಂಗ್ ಪೀರಿಯಡ್ ಅಂತ ಕರಿತೀವಿ, ಒರಿಜಿನಲ್ ಟೆನ್ಯೂರ್. ಆಮೇಲೆ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಟು 5 years, ಎನಿ ನಂಬರ್ ಆಫ್ ಟೈಮ್ಸ್. ಓಕೆ, 1 year ಆರ್ ಮೋರ್ ಮಾಡ್ತಾ ಹೋಗ್ಬೋದು. ಸೊ ಇಂಥ ಕ್ವಶನ್ಸ್ ಯಾಕೆ ಹೇಳ್ತಾನೆ ಗೊತ್ತಿಲ್ಲ, ಮಧ್ಯ ಬರ್ತವೆ ಈ ತರದ್ದು. ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಯಾವ ಬ್ಯಾಂಕ್ 1969 ರಾಷ್ಟ್ರೀಕರಣಗೊಂಡಿಲ್ಲ? ನೋಡಿ, ಇದು KMF ಕ್ವಶನ್ ಆದ್ರೂ ಕೂಡ ಬ್ಯಾಂಕಿಂಗ್ ಬಗ್ಗೆ ಕೇಳ್ತಾನೆ, ಅದಕ್ಕೆ ಹೇಳೋದು. ಸೊ KMF ಅಂತ ತಕ್ಷಣ ಬ್ಯಾಂಕಿಂಗ್ ಬಗ್ಗೆ ಕೇಳ್ತಾನೆ, ಯಾಕಂದ್ರೆ ಕೋಆಪರೇಟಿವ್ ಅಂತಿದೆ. ಕೋಆಪರೇಟಿವ್ ಅಲ್ಲಿ ನಿಮಗೆ ಸೊಸೈಟಿ ಬಗ್ಗೆ ಏನಾದ್ರು ಕೇಳ್ಬೋದು, ಬ್ಯಾಂಕಿಂಗ್ ಬಗ್ಗೆ ಏನಾದ್ರು ಕೇಳ್ಬೋದು. ರಾಷ್ಟ್ರೀಕರಣ ಬ್ಯಾಂಕ್ಗಳ ಬಗ್ಗೆ ನೋಡಿದ್ರೆ ನಾವು 1969 ಸೆಕೆಂಡ್ ಅಥವಾ ಫಸ್ಟ್ ಫೇಸ್ ಅಂದ್ರೆ ತಪ್ಪಾಗಲ್ಲ, ಯಾಕಂದ್ರೆ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸ್ತಾರೆ, ಅಲ್ಲಿ ನ್ಯಾಷನಲೈಸ್ಗೊಳ್ತಾರೆ. 1949 ಆಗುತ್ತೆ, ಅದಾದ್ಮೇಲೆ ಸಣ್ಣ ಪುಟ್ಟದಾಗುತ್ತೆ. ಬಟ್ 69 ಇಸ್ ವೆರಿ ಇಂಪಾರ್ಟೆಂಟ್ ಸರ್, ನ್ಯಾಷನಲೈಸ್ ಆಗ್ತಕ್ಕಂಥದ್ದು. ಓಕೆ, 69 14 ಯಾವ್ದು? ಅಲಹಾಬಾದ್ ಬ್ಯಾಂಕ್ ಇವಾಗ ಮರ್ಜ್ ಆಗಿದೆ, ಗೊತ್ತಲ್ಲ, ಅಮಾಲ್ಗಮೇಷನ್ ಆಗಿದೆ, ಇಂಡಿಯನ್ ಬ್ಯಾಂಕ್ ಆಗಿದೆ, ಗೊತ್ತಿರಲಿ. ಸೊ ಒಂದು ಬ್ಯಾಂಕ್ ಆಫ್ ಬರೋಡಾ 3, 4, 5, 6, 7, 8, 9, 10, 11, 12, 13, 14 ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಆಮೇಲೆ ಇದ್ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇಲ್ಲಿ ಏನೇನು ಆಪ್ಷನ್ ಕೊಟ್ಟಿದೆ ನೋಡಿ, ಪಂಜಾಬ್ ಇದೆ, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಓರಿಯೆಂಟಲ್ ಬ್ಯಾಂಕ್ ಇಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಾ? ಇದೆ, ನೋಡಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ಅದು ಓರಿಯೆಂಟಲ್ ಬ್ಯಾಂಕ್ ಇಲ್ಲ. ಸೊ ಯಾವ್ದಿಲ್ಲ ಸರ್ ಇಲ್ಲಿ? ಓರಿಯೆಂಟ್ ಬ್ಯಾಂಕ್ ಅಲ್ಲಿ ಇಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಇನ್ನು ಮರ್ಜರ್ ಬಗ್ಗೆ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, 1 state 1 RRB ಆಯ್ತು, 1 state 1 RRB ರೀಜನಲ್ ರೂರಲ್ ಬ್ಯಾಂಕ್ ಬಗ್ಗೆ ಅದನ್ನು ತಿಳ್ಕೊಳ್ಳಿ. ಕರೆಂಟ್ ಅಫೇರ್ ಅಲ್ಲಿ ಕವರ್ ಮಾಡಿದೀವಿ. ಇದು ಬಿಟ್ಟು ರಾಷ್ಟ್ರೀಕರಣಗೊಂಡಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಇವಾಗ ಎಷ್ಟಿದೆ ಅಂತ ಕೇಳ್ಬೋದು. 2021ರಲ್ಲಿ ನಿಮಗೆ ಎಷ್ಟು ಬ್ಯಾಂಕ್ಗಳು ಮರ್ಜ್ ಆದವು ಅದು ಗೊತ್ತಿರಬೇಕು, ಯಾವ ಬ್ಯಾಂಕ್ ಎಲ್ಲೆಲ್ಲಿ ಮರ್ಜ್ ಆದವು ಅಂತ. ಈಗ ಅಲಹಾಬಾದ್ ಇಂಡಿಯಾ ಬ್ಯಾಂಕ್ ಆಗಿದೆ, ಮರ್ಜ್ ಆಗಿದೆ, ಇಲ್ಲಿ ಅದನ್ನೇ ಕೊಟ್ಟಿರೋದು ನಾನು. ಓಕೆ, ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ, ಅದನ್ನೇ ಕೊಟ್ಟಿರೋದು ಇಲ್ಲಿ. ಓಕೆ, ಇವೆಲ್ಲ ನೋಡ್ಕೊಳ್ಳಿ. ಇದಾದ್ಮೇಲೆ 2000 ಏನು ಅಟ್ ಪ್ರೆಸೆಂಟ್ ಒಟ್ಟು 12 ರಾಷ್ಟ್ರೀಯತ ಬ್ಯಾಂಕ್ಗಳಿಗೆ ಎಲ್ಲ ಆಫ್ಟರ್ ಮರ್ಜಿಂಗ್ ಅದ್ರ ಹೆಡ್ ಕ್ವಾರ್ಟರ್ಸ್ ಕೊಟ್ಟಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ. ಓಕೆ, SBI ಮರ್ಜ್ ಆಗುತ್ತೆ, ಅದು ಗೊತ್ತಿಲ್ಲ. 2017ರಲ್ಲಿ ಎಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇದು ಕೂಡ ಮರ್ಜ್ ಆಗ್ತಾರೆ. SBI ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೂಡ SBIಗೆ ಮರ್ಜ್ ಆಯ್ತು, ಅವೆಲ್ಲ ಗೊತ್ತಿದೆಯಲ್ಲ. ಸೊ ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗಲ್ಲ, ನಮ್ಮ ಥಿಯರಿ ಕ್ಲಾಸ್ ನೋಡಿರ್ತೀರಾ ಅನ್ಕೋತೀನಿ. ಫೈನ್ ಸರ್. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವಾಗ ಸ್ಥಾಪನೆ? ಈಸಿ ಕ್ವಶನ್. ಹೋಮ್ವರ್ಕ್ ಕೊಡ್ಲಾ ನಿಮ್ಗೇನೆ? ಒಂದು ಹೋಮ್ವರ್ಕ್, ಇದು ಈಸಿ ಇದೆ. ಓಕೆ, ಜೂನ್ 1935, ಏಪ್ರಿಲ್ 1935 ಹೇಳಿ. 1934 ಆಕ್ಟ್, ಅದು RBI ಆಕ್ಟ್ ಅಲ್ಲಿ ತಂದು ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. 35ರಿಂದ ಆಗುತ್ತೆ. ಯಾವಾಗ ಅಂತ ಹೇಳಿ, ಯಾವಾಗ ಅಂತ ಹೇಳ್ತೀರಾ ಫಟಾಫಟ್ ಅಂತ? ಎಸ್ ಸರ್. ನ್ಯಾಷನಲೈಸ್ ಆಗಿದ್ದು ಯಾವಾಗ? 1 ಜನವರಿ 1949, ಇದು ಗೊತ್ತಿರಲಿ. ಓಕೆ, ಹೇಳ್ತೀರಾ ಯಾವಾಗ? 1935 ಯಾವಾಗ ಅಂತ ಹೇಳಿ ನೋಡೋಣ ಫಟಾಫಟ್ ಅಂತ ಸ್ನೇಹಿತರೆ, ಕಮೆಂಟ್ ಮಾಡಿ. ಜೂನ್ ಏಪ್ರಿಲ್?
ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ 1948ರಲ್ಲಿ ಸ್ಥಾಪನೆಯಾದ ಮೊದಲ ಅಭಿವೃದ್ಧಿ ಸಂಸ್ಥೆ? 48 ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ 48 ನೋಡಬೇಕು. 48 ಅಂದ ತಕ್ಷಣ ಯಾವುದು LIC ಇಲ್ಲ, ಲೇಟ್ ಆಯ್ತು. ICICI ಬಿಟ್ಟೆ ಕೇಳಲ್ಲ ಅವನು. ಎಕ್ಸಿಮ್ ಬ್ಯಾಂಕ್ ಯಾವ್ದು, ಅದು ಇನ್ನೂ ತುಂಬಾ ಲೇಟ್ ಆಯ್ತು. 1980s ಅಲ್ಲಿ ಆಗೋದು, 82 ಏನೋ ಆಗೋದು. IFSC ಇಸ್ ದ ರೈಟ್ ಆನ್ಸರ್. IFSC LIC ಯಾವಾಗ ಆಯ್ತು ಹೇಳ್ತೀರಾ? IFSC ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ 1948ರಲ್ಲಿ ಆಗುತ್ತೆ. IFSC ಆಕ್ಟ್ ಶಾಸನಾತ್ಮಕ ಮುಖಾಂತರ. ಓಕೆ, ಡೆಲ್ಲಿಲಿದೆ ಅದರ ಹೆಡ್ ಕ್ವಾರ್ಟರ್ಸ್, ದೆಹಲಿಲಿದೆ. ಸರ್ ಏನ್ ಮಾಡ್ತಿದ್ದು? ಇಲ್ಲೇ ಹೇಳಿದೆ, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಅಂದ್ರೆ ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಫೈನಾನ್ಸ್ ಕೊಡುತ್ತೆ ಇಂಡಸ್ಟ್ರಿಯಲ್ ಸೆಕ್ಟರ್ಗೆ. ಓಕೆ, ಫೈನಾನ್ಸ್ ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಈಗ ಅದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿದೆ 1993ರಿಂದ. ಇನ್ನು LIC ಬಗ್ಗೆ ಮಾತಾಡಿದ್ರೆ ಅದು ಬರ್ತಕ್ಕಂಥದ್ದು 1956ರಲ್ಲಿ. ಓಕೆ, LIC ಆಕ್ಟ್ ಅಂತಾನೆ ತರ್ತಾರೆ ಸೆಪ್ಟೆಂಬರ್ ಅಲ್ಲಿ. ಇನ್ನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಂಕ್ ಏನಿದೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್, ಎಕ್ಸಿಮ್ ಬ್ಯಾಂಕ್ 1981 ಆಕ್ಟ್ ನ ಮುಖಾಂತರ 82ರಲ್ಲಿ ಜಾರಿಗೆ ಬರುತ್ತೆ. ಇದು ಮಹಾರಾಷ್ಟ್ರದ ಹೆಡ್ ಕ್ವಾರ್ಟರ್ಸ್, ಮುಂಬೈ. ಓಕೆ, ಇದು ಅಷ್ಟು ಮುಂಬೈಲಿ ಹೆಡ್ ಕ್ವಾರ್ಟರ್ಸ್, ಇದು ಡೆಲ್ಲಿಲಿ ಹೆಡ್ ಕ್ವಾರ್ಟರ್ಸ್. IFSC ಓಕೆ, ಸೊ ಗೊತ್ತಿರಲಿ, ಹೆಡ್ ಕ್ವಾರ್ಟರ್ಸ್ ಕೂಡ ಹೇಳಿದ್ದೀನಿ. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಸಹಕಾರ ಸಂಘಗಳು ಅಂದ್ರೆ ಪರಿಮಿತಿ ಹೊಣೆ ಇರುವ ಸಹಕಾರ ಸಂಘ, ಒಂದು ಸಹಕಾರ ಬ್ಯಾಂಕು, ಅಪರಿಮಿತಿ ಹೊಣೆ ಇರುವ ಸಹಕಾರ ಸಂಘ, ನಿಯಮ ಮೇರೆಗೆ ನೋಂದಣಿಯಾದ ಒಂದು ಸಂಘ. ಯಾವ್ದು ಹೇಳ್ತೀರಾ? ಈ ಅಧಿನಿಯಮದ ಮೇರೆಗೆ ಲಿಮಿಟೆಡ್ ಅಕೌಂಟಬಲ್ ಕೋಆಪರೇಟಿವ್ ಸೊಸೈಟಿ ಕರೆಕ್ಟ್, ಬಟ್ ಅನ್ ಅಸೋಸಿಯೇಷನ್ ರಿಜಿಸ್ಟರ್ ಅಂಡರ್ ದಿಸ್ ಆಕ್ಟ್, ಅದು ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಅದು ರಿಜಿಸ್ಟರ್ ಆಗಿರ್ಲೇಬೇಕು. ಸೊ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಯಾವ್ದು ಹೇಳ್ತೀರಾ? ಆಪ್ಷನ್ ಡಿ ಕರೆಕ್ಟ್ ಹಾಕೋಬಹುದಲ್ವಾ ನಾವು? ಎಸ್, ಲಿಮಿಟೆಡ್ ಅಕೌಂಟಬಿಲಿಟಿ ಇದೆ, ಇದು ಕೂಡ ಕರೆಕ್ಟ್. ಈ ತರ ಎರಡೆರಡು ತುಂಬಾ ನಾವು ಅದನ್ನ ಹೇಳೋದು. ಈಗ 2-3 ಆಪ್ಷನ್ಸ್ ಕರೆಕ್ಟ್ ಇದ್ದಂಗೆ ತುಂಬಾ ಮೋರ್ ಅಪ್ರಾಪ್ರಿಯೇಟ್ ಯಾವ್ದು ಅಂತ ತಗೋಬೇಕಾಗುತ್ತೆ. ಹೇಳ್ತೀರಾ? ಸಹಕಾರ ಸಂಘ ಅಂದ್ರೆ ಲಿಮಿಟೆಡ್ ಅಕೌಂಟಬಿಲಿಟಿ, ಅನ್ಲಿಮಿಟೆಡ್ ಅಕೌಂಟಬಿಲಿಟಿನ? ಲಿಮಿಟೆಡ್ ಅಲ್ವಾ ಸರ್? ಅನ್ಲಿಮಿಟೆಡ್ ಅಲ್ಲ, ಆಪ್ಷನ್ ಎ ಅಲ್ವಾ? ಎಸ್, ನೆಕ್ಸ್ಟ್ ಬನ್ನಿ. ನಾಮಾಂಕಿತ ಅಥವಾ ಸಹ ಸದಸ್ಯರನ್ನು ಈ ಕೆಳಗಿನ ಯಾವ ಪ್ರಕರಣದ ಮೇಲೆ ನೇಮಕ ಮಾಡಬಹುದು? ಅಂದ್ರೆ ನಾಮಿನೇಷನ್. ಈ ಕೋಆಪರೇಟಿವ್ಗೆ 1959 ಕರ್ನಾಟಕ ಕೋಆಪರೇಟಿವ್ ಆಕ್ಟ್ ನ ಓಪನ್ ಮಾಡಿದ್ರೆ ಅದರಲ್ಲಿ ನಿಮಗೆ ಸೆಕ್ಷನ್ ಆಕ್ಟ್ ಅಥವಾ ಅಧಿನಿಯಮ ಅಥವಾ ಸೆಕ್ಷನ್ 18ರ ಅಡಿಯಲ್ಲಿ ಬರುತ್ತೆ. ಓಕೆ, 18. 3A ಒಮಿಟೆಡ್ ಆಗಿದೆ. 3A ಏನಿಲ್ಲ, 25 ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ನಾಮಿನೇಲ್ ಆರ್ ಅಸೋಸಿಯೇಟ್ ಮೆಂಬರ್ಸ್ ಅಂತಾನೆ ಇದೆ. ಓಕೆ, ಸೊ ಯಾವುದು ಸರ್? ಸೆಕ್ಷನ್ 18. ಸೊ ಆಪ್ಷನ್ 4. ನೆಕ್ಸ್ಟ್ ನೋಡಿ, ಈ ತರದ್ದು ನಾನು ನಿಮ್ಗೆ ಹೇಳ್ತೀನಿ. ಕೋಆಪರೇಟಿವ್ ಆಕ್ಟ್ ಬಗ್ಗೆ ಎಲ್ಲ ಡೀಟೇಲ್ ತಿಳ್ಕೊಳ್ಳೋದು ಬೇಕಾಗಿಲ್ಲ. ನಾನು ನಮ್ಮ PDF ಅಲ್ಲಿ ಆಗಿರ್ಬೋದು ಅಥವಾ ವಿಡಿಯೋಲ್ಲೂ ಹೇಳಿದ್ದೀನಿ ನಿಮ್ಗೆ. ಏನು ಅಂದ್ರೆ ಎಷ್ಟು ರೀತಿಯಾದ ಸೆಕ್ಷನ್ಸ್ ಬರುತ್ತೆ ಅಥವಾ ಪ್ರಕರಣಗಳು ಬರುತ್ತೆ, ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಹೈಲೈಟ್ ಮಾಡಿದೀವಿ ವಿಡಿಯೋದಲ್ಲಿ, PDF ಅಲ್ಲಿ ಅದನ್ನ ನೋಡ್ಕೊಳ್ಳಿ. ಅದ್ರ ಒಳಗೆ ಇರೋದು ಎಲ್ಲೋ ಒಂದೊಂದು ಬರುತ್ತೆ. ನಾನು ಹೇಳೋದು ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆ 50 ಕ್ವಶನ್ ಅಲ್ಲಿ 1 or 2 ಅಥವಾ 3 ಮ್ಯಾಕ್ಸಿಮಮ್ ಈ ತರ ನಿಮ್ಗೆ ಸೆಕ್ಷನ್ಸ್ ಬಗ್ಗೆ ಕೇಳಬಹುದು. ಅದು ಮೇಲ್ ಕೇಳ್ತಾನೆ ಯಾವ ಸೆಕ್ಷನ್ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತ. ತುಂಬಾ ಒಳಗೋಗಿ ಡೀಟೇಲ್ ಕೇಳೋದು ತುಂಬಾ ಕಮ್ಮಿ. ಕೇಳಿದ್ರೆ 1 or 2 ಬರ್ಬೋದು. ಸೊ ಅಂತದ್ ಬಿಟ್ಬಿಡಿ. ನಾನು ಹೇಳೋದು 1 or 2, 3 ಕ್ವಶನ್ಸ್ಗೆ ಅಷ್ಟೊಂದು ಡೀಟೇಲ್ ಆಗಿ ಹೋಗೋದು ಬೇಕಾಗಿಲ್ಲ ಆಕ್ಟ್ ನ ಅಂತ. ಎಸ್, ಸೆಲೆಕ್ಷನ್ ಆದ್ಮೇಲೆ ಓದ್ಕೊಳ್ಳಿ ಬೇಕಾರೆ. ಭಾರತದಲ್ಲಿ ಸಹಕಾರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡಿದವರು ಯಾರು ಹೇಳ್ತೀರಾ? ವೈಕುಂಠ ಬಾಯಿ ಮೆಹ್ತಾ, ಡಾಕ್ಟರ್. ನೋಡಿ ಇಲ್ಲಿ ಈ ಕ್ವಶನ್ ಅಲ್ಲಿ ಜವಾಹರ್ಲಾಲ್ ನೆಹರು ಇದೆ, ಮಹಾತ್ಮ ಗಾಂಧಿ ಇದೆ, ಡಾಕ್ಟರ್ ವರ್ಗೀಸ್ ಕುರಿಯನ್ ಇದೆ. ಇಲ್ಲಿ ಕೋಆಪರೇಟಿವ್ ಅಂದ ತಕ್ಷಣ ಮಿಲ್ಕ್ ಕೋಆಪರೇಟಿವ್ ಬರ್ಬೋದು. ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಅಂತ ಏನ್ ಕೇಳಿಲ್ಲ. ಸೊ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಆಪ್ಷನ್ ಇದೆ, ಇದಕ್ಕೆ ಟಿಕ್ ಹಾಕ್ಬೇಕಾಗತ್ತೆ. ಅಕಸ್ಮಾತ್ ಡಾಕ್ಟರ್ ವರ್ಗೀಸ್ ಕುರಿಯನ್ ಇರಲಿಲ್ಲ ಅಂದಾಗ ವೈಕುಂಠ ಬಾಯಿ ಮೆಹ್ತಾ ಟಿಕ್ ಹಾಕ್ಬೇಕಾಗತ್ತೆ. ಸೊ ನೋಡೋದಾದ್ರೆ ವರ್ಗೀಸ್ ಕುರಿಯನ್ ಆಪರೇಷನ್ ಫ್ಲಡ್ ಮುಖಾಂತರ ಏನ್ ಬಂದ್ರು, ಅದಾದ್ಮೇಲೆ ನಿಮ್ಗೆ ವೈಕುಂಠ ಭಾಯಿ ಮೆಹ್ತಾ ಇದೆಯಲ್ಲ, ಈಸ್ ಆಲ್ಸೋ 35 ವರ್ಷಗಳ ಕಾಲ ಒಂದು ಕೋಆಪರೇಟಿವ್ ಫ್ರೇಮ್ ವರ್ಕ್ ಮಾಡಕ್ಕೆ ಇಂಡಿಯಾದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಇವರು ಕೂಡ. ಹಾಗಾಗಿ ಇವ್ರನ್ನು ಕೂಡ ನಾವು ಹೇಳ್ತೀವಿ. ಹಾಗೆ ಫಾದರ್ ಆಫ್ ಕೋಆಪರೇಟಿವ್ ಮೂವ್ಮೆಂಟ್ ಇನ್ ಇಂಡಿಯಾ ಯಾರು? ತ್ರಿಭುವನ್ ದಾಸ್ ಕಿಶಿಬಾಯಿ ಪಟೇಲ್ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಓಕೆ, ಇವರು ವರ್ಗೀಸ್ ಕುರಿಯನ್ ನಂತರ ಬರ್ತಕ್ಕಂಥದ್ದು ಅಮೂಲಲ್ಲಿ. ಸೊ ಇಲ್ಲಿ ವರ್ಗೀಸ್ ಕುರಿಯನ್ ಇರೋದ್ರಿಂದ ನಮ್ಮ ಆಪರೇಷನ್ ವೈಟ್ ರೆವಲ್ಯೂಷನ್ ಅಂತ ಇದಕ್ಕೆ ಟಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇದಿಲ್ಲ ಅಂದಾಗ ವೈಕುಂಠ ಬಾಯಿ ಮೆಹ್ತಾ ಟಿಕ್ ಮಾಡ್ಕೋಬಹುದು. ಓಕೆ, ಸೊ ವೈಕುಂಠ ಬಾಯಿ ಮೆಹ್ತಾ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ನು ಜವಾಹರ್ಲಾಲ್ ನೆಹರು ಮಾಡಿದ್ದಾರೆ. ಅವ್ರ ಟೈಮ್ ಪೀರಿಯಡ್ ಅಲ್ಲಿ ಅವರು ಅದನ್ನ ಏನ್ ಮಾಡ್ತಾರೆ, ಪಂಚವಾರ್ಷಿಕ ಯೋಜನೆಗಳಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಗಾಂಧೀಜಿ ಅವ್ರದಂತೂ ನಿಮ್ಗೆ ಗೊತ್ತೇ ಇದೆ, ಕೋಆಪರೇಟಿವ್, ಗ್ರಾಮ ಸ್ವರಾಜ್, ಗ್ರಾಮೀಣಾಭಿವೃದ್ಧಿ, ಸ್ವಾವಲಂಬನೆ ಇದೇ ಅವರ ಒಂದು ಧ್ಯೇಯ ವಾಕ್ಯ ಆಗಿತ್ತು. ಸೊ ಗ್ರಾಮೀಣನೇ ನಮ್ಮ ಬ್ಯಾಕ್ ಬೋನ್ ಅಂತ ಹೇಳ್ತಕ್ಕಂಥದ್ದು. ಸೊ ಗಾಂಧೀಜಿ ಅವರು ಮಾಡಿದ್ದಾರೆ. ಫೈನ್ ಸರ್. ಸೊ ಇಲ್ಲಿ ಕೋಆಪರೇಟಿವ್ ತಗೊಂಡಾಗ ವರ್ಗೀಸ್ ಕುರಿಯನ್ ಇರೋದ್ರಿಂದ ಅದಕ್ಕೆ ಟಿಕ್ ಹಾಕೋಬೇಕಾಗತ್ತೆ. ನೆಕ್ಸ್ಟ್ LFAR ಎಂಬ ವಿಸ್ತೃತ ರೂಪ ಯಾವುದು? ಇದನ್ನ ನಾವು ಲಾಂಗ್ ಫಾರ್ಮ್ ಆಡಿಟ್ ರಿಪೋರ್ಟ್ ಅಂತ ಕರಿತೀವಿ. ಲಾಂಗ್ ಫಾರ್ಮ್ ಆಡಿಟ್ ರಿಪೋರ್ಟ್, ಆಪ್ಷನ್ ಡಿ. ಏನಿದು ಲಾಂಗ್ ಫಾರ್ಮ್ ಆಡಿಟ್ ರಿಪೋರ್ಟ್? ಈಗ ಪ್ರತಿಯೊಂದು ಕಂಪನಿ ಅಥವಾ ಬ್ಯಾಂಕ್ ಅಲ್ಲಿ ಆಡಿಟ್ ಮಾಡ್ಬೇಕಲ್ವಾ,
ದಟ್ ಈಸ್ ಡೀಟೇಲ್ಡ್ ಮ್ಯಾಂಡೇಟರಿ ಏನು ಆಡಿಟ್ ರಿಪೋರ್ಟ್ ಇರುತ್ತಲ್ಲ ಅದನ್ನ ಬ್ಯಾಂಕ್ಗಳಿಗೆ RBI ಗೆ ಸಬ್ಮಿಟ್ ಮಾಡಬೇಕು. ಓಕೆ, ದಟ್ ಈಸ್ ಕಾಲ್ಡ್ ಲಾಂಗ್ ಫಾರ್ಮ್ ಆಡಿಟ್ ರಿಪೋರ್ಟ್ ಅಂತ ಕರಿತೀವಿ. ಇದೇನಕ್ಕೆ ಮಾಡ್ತಾರೆ ಆ ತರ RBI ಏನಕ್ಕೆ ರಿವೈವ್ ಮಾಡುತ್ತೆ? ಐಡೆಂಟಿಫೈ ವಲ್ನರಬಿಲಿಟೀಸ್ ಅಂದ್ರೆ ಬ್ಯಾಂಕ್ ಆಡಿಟ್ ಆದಾಗ ಇದು ಸರಿ ಇದೆಯಾ, ಅವ್ರು ಕೊಟ್ಟಿರೋ ಸಾಲ ವಾಪಸ್ ಬರ್ತಿದ್ಯಾ, ಅದು ಪಾಸಿಟಿವ್ ಇದೆ ನೆಗೆಟಿವ್ ಇದೆ, ಇವೆಲ್ಲ ಐಡೆಂಟಿಫೈ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಲಾಂಗ್ ಫಾರ್ಮ್ ಆಡಿಟ್ ರಿಪೋರ್ಟ್ ಅಂತೀವಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್ ಸರ್. ನೆಕ್ಸ್ಟ್, ಕರ್ನಾಟಕದಲ್ಲಿ ಸಹಕಾರಿ ಬ್ಯಾಂಕ್ ಕೃಷಿಕರಿಗೆ ಕೊಟ್ಟ ಕೃಷಿ ಸಾಲಗಳ ಮೇಲೆ ಹೊರಿಸುವ ಬಡ್ಡಿ ದರ ಎಷ್ಟು? ನೋಡಿ, ಇವಾಗ ಬೇರೆ ಬೇರೆ ಇದೆ. ಇಲ್ಲಿ ಕೃಷಿ ಸಾಲಗಳಿಗೆ ಐ ಥಿಂಕ್ 4% ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ನಿಮ್ಗೆ ಗೊತ್ತಿರೋ ಆನ್ಸರ್ ಮಾಡಿ. ಯಾಕಂದ್ರೆ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಕೊಡ್ತಾರೆ. ಈಗ ನೋಡಿ, ನೀವು ಇದಕ್ಕೆ ಹೋದ್ರೆ ಸಹಕಾರ ಪತ್ತಿನ ಸಂಘ ಪ್ರೈಮರಿ ಕೋಆಪರೇಟಿವ್ ಏನಿದೆ ಪ್ಯಾಕ್ ಅಂತ ಏನ್ ಕರಿತೀವಿ, ಶಾರ್ಟ್ ಟರ್ಮ್ ಕ್ರಾಪ್ ಲೋನ್ 0% ಇದೆ, ಅಪ್ ಟು 3 lakhs ತನಕ 0% ಇಂಟ್ರೆಸ್ಟ್. ಮೀಡಿಯಂ ಅದು ಲಾಂಗ್ ಟರ್ಮ್ಸ್ ಲೋನ್ಸ್ ಏನ್ ಕೊಡ್ತಾರೆ ಕೃಷಿಗೆ ಅಂತಾನೆ, ಅದು 10 ಲಕ್ಷ ತನಕ ಕೊಡ್ತಾರೆ, ಅದು 3% ಇಂಟ್ರೆಸ್ಟ್ ಇದೆ. ಇನ್ನು ಬೇರೆ ಬೇರೆ ಅನಿಮಲ್ ಹಸ್ಬೆಂಡ್ರಿ ಅಂತ, ಫಿಶರೀಸ್ ಅಂತಂದ್ರೆ ಪಶು ಸಾಕಣೆ ಅಂತದಕ್ಕೆಲ್ಲ ಕೊಡ್ತಾರೆ, ಅಪ್ ಟು 2 lakhs ತನಕ ಕೊಡ್ತಾರೆ ಅಂತದ್ದು ಕೂಡ. ಓಕೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕೂಡ ಲೋನ್ ಕೊಡ್ತಾರೆ, ಅಂದ್ರೆ ಸ್ವಸಹಾಯ ಸಂಘ 4% ಇಂಟ್ರೆಸ್ಟ್ ಕೊಡ್ತಾರೆ. ಅಂದ್ರೆ ಬೇರೆ ಬೇರೆ ಅಮೌಂಟ್, ಬೇರೆ ಬೇರೆ ಶಾರ್ಟ್ ಟೈಮ್ ಪೀರಿಯಡ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಯಾವ ತರ ಕೇಳಿದಾನೆ ಗೊತ್ತಿಲ್ಲ. ಸೊ 4% ಅನ್ಕೋಬಹುದು. ಈ ತರ ಕೇಳಿದಾಗ ಅವ್ನು ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ರೆ ತಪ್ಪಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗ್ತೀನಿ. ಸಹಕಾರ ಸಂಘಗಳ ಅಧಿನಿಯಮ 71ನೇ ಪ್ರಕರಣದಡಿ ಬಾಧಿತನಾದ ವ್ಯಕ್ತಿಯು ಆದೇಶದ ದಿನಾಂಕದಿಂದ ಎಷ್ಟು ದಿನದೊಳಗೆ ನ್ಯಾಯಾಧಿಕರಣ ಅಪೀಲು ಸಲ್ಲಿಸಬೇಕು? ನೋಡಿ, 71 ಈ ತರ ನಾನು ಹೇಳಿದ್ ನಿಮ್ಗೆ ಇದನ್ನೇ. ಈ ತರದ್ದು ಎಲ್ಲೋ ಒಂದೊಂದು ಕ್ವಶನ್ಸ್ ನಿಮ್ಗೆ ಡೀಟೇಲ್ ಆಗಿ ಆ ಆಕ್ಟ್ ನ ಒಂದು ಪ್ರಕರಣದ ಅಡಿಯಲ್ಲಿ ಇರೋದು ಕೇಳ್ತಾನೆ. ಯೂಶಲಿ ನಿಮಗೆ ಡೈರೆಕ್ಟ್ ಆಗಿ ಪ್ರಕರಣಗಳ ಸಂಖ್ಯೆಗಳನ್ನ ಕೇಳ್ಬಿಡ್ತಾನೆ. ಜಸ್ಟ್ ನೀವು ಮೇಲೆ ಇರತಕ್ಕಂಥ 8 ಪ್ರಕರಣಗಳಿವೆ, ಯಾವ್ದಕ್ಕೆ ಸಂಬಂಧಪಟ್ಟಿದ ನೋಡ್ಕೊಂಡ್ರೆ ಸಾಕಾಗತ್ತೆ ಅಂತ. ಈ ತರ ಎಲ್ಲೋ ಒಂದೊಂದು ಬರುತ್ತೆ. ಯೂಶಲಿ ಯಾವಾಗ್ಲೂ ಐದರ್ 30 days ಇರುತ್ತೆ. ಮೇಲ್ಮನವಿ ಯಾವಾಗಲೂ ತಿಳ್ಕೊಳ್ಳಿ 30 days ಇರುತ್ತೆ ಅಥವಾ 60 days ಇರುತ್ತೆ. 6 months ರೇರು ಒಂದೊಂದ್ರಲ್ಲಿ ಮಾತ್ರ. ಬಟ್ ಯೂಶಲಿ 30 days 60 days ಇರುತ್ತೆ. ಇಲ್ಲಿ 30 days ಯಾವ್ದು ಕೊಟ್ಟಿಲ್ಲ. ಓಕೆ, ಅಂದ್ರೆ 30 days ಅಥವಾ 1 ತಿಂಗಳಂತ ಯಾವ್ದು ಕೊಟ್ಟಿಲ್ಲ, 2 ತಿಂಗಳು ಕೊಟ್ಟಿದ್ದಾನೆ. ಕಣ್ಮುಚ್ಕೊಂಡು ಟಿಕ್ ಹಾಕಿ, 2 ತಿಂಗಳು ಇಸ್ ದ ರೈಟ್ ಆನ್ಸರ್, 60 days. ಓಕೆ, ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಸಾಂಸ್ಥಿಕ ರಚನೆಯನ್ನು ಭಾರತದಲ್ಲಿ ಸಹಕಾರಿ ಸಂಸ್ಥೆಗಳು ಅನುಸರಿಸುತ್ತವೆ? ವೆರಿ ಈಸಿ ಕ್ವಶನ್. ಒನ್ಸ್ ಅಗೇನ್, ನಮ್ ಕೋಆಪರೇಟಿವ್ ಆಗ್ಲಿ ಅಥವಾ ಪಂಚಾಯತ್ ರಾಜ್ ಆಗ್ಲಿ, ಯಾವುದು ಸರ್? ಅಥವಾ ನಮ್ಮ ಭಾರತ ತಗೊಳ್ಳಿ, ಫೆಡರಲ್ ರಚನೆ, ಸಂಯುಕ್ತ ವ್ಯವಸ್ಥೆ, ಫೆಡರಲ್ ಅಂತ ಕರಿತೀವಿ. ಫೆಡರಲ್ ಅಲ್ವಾ ಸರ್? ಏಕೀಕೃತ ಅಲ್ಲ, ಕೇಂದ್ರೀಕೃತ ಅಲ್ಲ. ಫೆಡರಲ್ ಅಂದ್ರೇನು? ಡಿಸೆಂಟ್ರಲೈಸ್ಡ್ ಅಂತ. ಇಲ್ಲಿ ವಿಕೇಂದ್ರೀಕೃತ ಅಂತೀವಲ್ಲ, ಫೆಡರಲ್ ಅಂದ್ರೆ ಹಂಗೇನ ಸಂಯುಕ್ತ ವ್ಯವಸ್ಥೆ ಯೂಸ್ ಮಾಡೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, 3 tier ಸಿಸ್ಟಮ್ ಇದೆ ನಮ್ದ್ರಲ್ಲಿ ಅಲ್ವಾ? 3 tier ಸಿಸ್ಟಮ್ ಅಂದ್ರೇನು? ವಿಲೇಜ್ ಲೆವೆಲ್ ಅಲ್ಲಿ ಬೇಸಿಕ್ ಸೊಸೈಟಿ, ಪ್ರೈಮರಿ ಸೊಸೈಟಿ ಅಂತ ಏನ್ ಕರಿತೀವಿ. ಇಂಟರ್ಮೀಡಿಯೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಸೊಸೈಟಿ ಅಂತ, ಸ್ಟೇಟ್ ಅಪೆಕ್ಸ್ ಲೆವೆಲ್ ಅಲ್ಲಿ ಸ್ಟೇಟ್ ಲೆವೆಲ್ ಫೆಡರೇಷನ್ಸ್ ಅಂತ ಏನ್ ಕರಿತೀವಿ. ಕೋಆಪರೇಟಿವ್ ನೋಡ್ತೀವಲ್ಲ, 3 ರೀತಿಯಾದ ಕೋಆಪರೇಟಿವ್ಸ್ ಗಳನ್ನ ಅಲ್ವಾ ಸರ್? ಸೊ ಫೆಡರಲ್ ಸ್ಟ್ರಕ್ಚರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಹಕಾರ ಸಂಘಕ್ಕೆ ಸದಸ್ಯತ್ವಕ್ಕೆ ಪ್ರಮುಖ ದಾಖಲೆ ಏನು? ಏನಪ್ಪಾ ನಿಮ್ ಪ್ರಮುಖ ದಾಖಲೆ ಅಂದ್ರೆ, ನೀವು ಶೇರ್ ಕಟ್ತೀರಾ. ಶೇರ್ ಏನ್ ನೀವು ಕಟ್ತೀರಾ ಸಂಘದಲ್ಲಿ ಅಂದ್ರೆ ನಿಮಗೊಂದು ID ಕಾರ್ಡ್ ಕೊಟ್ಟಿರ್ತಾನೆ ಅಂತ ಅರ್ಥ. ಗುರುತಿನ ಚೀಟಿ ಇಸ್ ದ ರೈಟ್ ಆನ್ಸರ್. ರಶೀದಿ ಅಲ್ಲ, ಗುರುತಿನ ಚೀಟಿ, ಐಡೆಂಟಿಟಿ ಕಾರ್ಡ್. ಓಕೆ, ನೀವು ಮೆಂಬರ್ ಇಲ್ವಾ ಅಂತ ನಿಮ್ಗೆ ಹೆಂಗ್ ಕಂಡಿರ್ತಾರೆ? ನಿಮ್ಗೆ ಕೊಟ್ಟಿರ್ತಕ್ಕಂಥ ನಂಬರ್ ಇಂದ ಅಲ್ವಾ? ಐಡೆಂಟಿ ಕಾರ್ಡ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ಸಹಕಾರ ಸಂಘದ ಅಧ್ಯಕ್ಷರು ಯಾರು? ಮಾಲೀಕರೇ ಇಲ್ಲ ಅಲ್ಲಿ. ದೇರ್ ಇಸ್ ನೋ ಸಿಂಗಲ್ ಪರ್ಸನ್ ಅಲ್ವಾ ಸರ್? ಯೂಶಲಿ ಏನ್ ಸರ್, ಅಲ್ಲಿ ಎಲ್ಲರೂ ಸೇರಿ ಸಹಕಾರ ಸಂಘ ಸದಸ್ಯರು. ಉದ್ಯೋಗಿಗಳು ಅವ್ರು ಕೆಲಸ ಮಾಡ್ತಾರೆ, ಅವ್ರ ಅಧ್ಯಕ್ಷರಾಗಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷರು ಅವರ ಒಂದು ಮೆಂಬರ್ಸ್ ಅಲ್ಲೇ ಆರಿಸಿ ಬರ್ತಕ್ಕಂಥದ್ದು, ಅಂದ್ರೆ ಅಧಿಕಾರಿಯಾಗಿರ್ತಾರೆ. ಅಧ್ಯಕ್ಷರು ಯಾರು ಸರ್? ಆಫೀಸರ್. ಅರ್ಥ ಆಗ್ತಿಲ್ಲ ಹೇಳ್ತಿರೋದು? ಆಫೀಸರ್, ದ ಪ್ರೆಸಿಡೆಂಟ್ ಇಸ್ ನಾಟ್ ದ ಓನರ್. ಯಾಕಂದ್ರೆ ಇಟ್ ಇಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಮೆಂಬರ್ಸ್ ಇರ್ತಕ್ಕಂಥದ್ದು. ಎಂಪ್ಲಾಯಿ ಕೆಲಸ ಮಾಡ್ತಾರ, ಎಂಪ್ಲಾಯಿ, ಬಟ್ ದೇ ಆರ್ ನಾಟ್ ಪ್ರೆಸಿಡೆಂಟ್ ಆಗ. ಆಫೀಸರ್ ಅಂದ್ರೆ ಈಸ್ ದ ಪೊಸಿಷನ್, ಲೀಡರ್ಶಿಪ್. ಹೆಂಗ್ ಆಯ್ಕೆ ಆಗ್ತಾರೆ? ಪ್ರೆಸಿಡೆಂಟ್ ಆಫ್ ಕೋಆಪರೇಟಿವ್ ಸೊಸೈಟಿ ಇಸ್ ಎಲೆಕ್ಟೆಡ್ ಹೆಡ್ ಆಫ್ ದ ಬೋರ್ಡ್ ಆಫ್ ದ ಡೈರೆಕ್ಟರ್ಸ್. ಆ ಡೈರೆಕ್ಟರ್ಗಳು ಬೇರೆ ಬೇರೆ ಅವ್ರ ಕಡೆಯಿಂದ ಆಗೋದು. ಯಾರು ಸರ್? ಆಫೀಸರ್ಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಸಹಕಾರ ಸಂಘ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸ್ತಾರೆ? ವೆರಿ ಈಸಿ ಕ್ವಶನ್, ಪದೇ ಪದೇ ಬರ್ತಾ ಇರತ್ತೆ. ಯಾರು ಸರ್? RCS ಅಂತ ಕರಿತೀವಿ. ನೋಂದಣಿ ಯಾರು ಮಾಡಿಸೋದು? ಎಲ್ಲ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ, ರಿಜಿಸ್ಟ್ರಾರ್, RCS ಅಂತ ಕರಿತೀವಿ, ರಿಜಿಸ್ಟ್ರಾರ್. ಓಕೆ, ಸಹಕಾರ ಸಂಘ ಕಾಯ್ದೆಗಳನ್ನು ಭಾರತದಲ್ಲಿ ಯಾವ ವರ್ಷದಲ್ಲಿ ಪ್ರಾರಂಭ? ಕಾಯ್ದೆ ಅಂತ ಕೊಟ್ಟಿದ್ದಾನೆ. ಫಸ್ಟ್ 1904, ಆಮೇಲೆ ಅದಕ್ಕೆ ಶಾಸನಾತ್ಮಕ ಕಾಯ್ದೆ ಕೊಟ್ಟು ರೆಗ್ಯುಲೇಟ್ ಮಾಡೋದು 1912, 1912 ಅಲ್ವಾ ಸರ್? ನೋಡಿ, ಸಹಕಾರ ಸಂಘಗಳ ಕಾಯ್ದೆ ಬರ್ತಕ್ಕಂಥದ್ದು. ಮೊದಲ ಕ್ರೆಡಿಟ್ ಸೊಸೈಟಿ ಆಗಿದ್ದು 1904. ಆಮೇಲೆ ಅದನ್ನ ಇಲ್ಲಿರ್ತಕ್ಕ ರೆಕ್ಟಿಫೈ ಮಾಡಕ್ಕೆ ಅದನ್ನ ಕೋಆಪರೇಟಿವ್ ಆಕ್ಟ್ ಅಂತಾನೆ ಮಾಡ್ತಾರೆ. ಕ್ರೆಡಿಟ್ ಸೊಸೈಟಿ ಇರೋದು ಕೋಆಪರೇಟಿವ್ ಸಂಘಗಳ ಕಾಯ್ದೆನ ಶಾಸನ
ವನ್ನು ಜಾರಿಗೊಳಿಸ್ತಕ್ಕಂಥದ್ದು. ಓಕೆ, ಸೊ ಇವೆಲ್ಲ ನೋಡ್ಕೊಳ್ಳಿ, ಯಾವ ಟೈಮ್ ಲೈನ್ ಏನಾಯ್ತು ಇವೆಲ್ಲ ನಾವು ಕೊಟ್ಟಿದ್ವಿ, ಹೇಳಿದೀವಿ ಕೂಡ ಥಿಯರಿ ಕ್ಲಾಸ್ ಅಲ್ಲಿ ನೋಡಿರ್ತೀರಾ. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಮತ್ತು ಒಂದು ಮತತತ್ವವನ್ನು ಡ್ಯಾಶ್ ಸಮಿತಿ, ಇದು ಮೊನ್ನೆ ಕೂಡ ಯಾವ್ದ್ರಲ್ಲ ಹೇಳ್ದೆ ನಾನು ವಿಡಿಯೋ ಮಾಡಿದಾಗ ಅಲ್ವಾ ಸರ್? ಯಾರು ಸರ್ ಇದನ್ನ? ತುಂಬಾ ಜನ ಗೊರ್ವಾಲ ಅಂತಾನು ಕೂಡ ಕರಿತೀವಿ, ಒಂದಷ್ಟು ಜನ ಮ್ಯಾಕ್ಲಾಗನ್ ಅಂತಾನು ಕೂಡ ಕರಿತೀವಿ. ಆಕ್ಚುಲಿ ಮ್ಯಾಕ್ಲಾಗನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ಗೊರ್ವಾಲ ನೋಡಿ, ಇದ್ರ ಬಗ್ಗೆ ನಿಮಗೆ ಐಡಿಯಾ ಇದ್ರೆ ಹೇಳಿ. ಒಂದೊಂದ್ಸಲ ನಾನು ಹೇಳ್ತೀನಿ, ಮ್ಯಾಕ್ಲೆಗನ್ ಇಲ್ಲ ಅಂದ್ರೆ ಗೊರ್ವಾಲ ಟಿಕ್ ಹಾಕಿ, ಗೊರ್ವಾಲ ಇಲ್ಲ ಅಂದ್ರೆ ಮ್ಯಾಕ್ಲೆಗನ್, ಈ ತರ ಎರಡು ಕೊಟ್ಟಾಗ ಕನ್ಫ್ಯೂಸ್ ಆಗುತ್ತೆ. ಮ್ಯಾಕ್ಲೆಗನ್ ವಾಸ್ ದ ಫಸ್ಟ್ ನಾವು ಹೇಳ್ತಕ್ಕಂಥದ್ದು. ಗೊರ್ವಾಲ 1951 ಇಂಡಿಯನ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ, ಒನ್ ಮೆಂಬರ್ ಒನ್ ವೋಟ್ ಅಂತ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತಕ್ಕಂಥದ್ದು, ಅಂದ್ರೆ ಈ ತರ ವೋಟ್ ಮುಖಾಂತರ ಇದು ಮಾಡಬೇಕು, ಆ ತರ ಫೌಂಡೇಶನ್ ಹಾಕೊಟ್ಟಿದೆ ಮ್ಯಾಕ್ಲೆಗನ್ ಕಮಿಟಿ. ಓಕೆ, ಗೊರ್ವಾಲ ಕಮಿಟಿ, ಎಸ್, ಇ ವಾಸ್ ಆಲ್ಸೋ ಡನ್ ದಟ್, ಬಟ್ ಮ್ಯಾಕ್ಲೆಗನ್ ಎಲ್ಲದಕ್ಕಿಂತ ಒಂದೊಂದ್ ಕಡೆ ನಿಮಗೆ ಆನ್ಸರ್ ಗಳು ಚೆಕ್ ಮಾಡಿದಾಗ ಒಂದೊಂದ್ ಕಡೆ ನಿಮ್ಗೆ ಗೊರ್ವಾಲ ಕಮಿಟಿ ಅಂತಾನೆ ಇರುತ್ತೆ. ಓಕೆ, ಮ್ಯಾಕ್ಲೆಗನ್ ಬಂದು ರಿಫಾರ್ಮ್ಸ್ ಬಗ್ಗೆ ಮಾತಾಡ್ತಾರೆ, ಅದರಲ್ಲಿ ಒನ್ ಮೆಂಬರ್ ಒನ್ ವೋಟ್ ಅಂತ ಕೂಡ ಇರುತ್ತೆ, ಅಂದ್ರೆ ಒಬ್ರಿಗೆ ಒಂದು ಈ ತರ ಇರಬೇಕು ಅಂತ ಇರುತ್ತೆ. ಸೊ ಹಂಗೆ ನೋಡಿದಾರೆ ಮ್ಯಾಕ್ಲೆಗನ್ ಕಮಿಟಿ ಕೂಡ ಕರೆಕ್ಟ್ ಆಗುತ್ತೆ. ಸೊ ಯೂಶಲಿ ಇಲ್ಲಿ ನನಗೆ ಕೇಳಿದರೆ ಮ್ಯಾಕ್ಲೆಗನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೀವು ಒಂದೊಂದ್ಸಲ ಏನಾಗುತ್ತೆ ಆಪ್ಷನ್ಸ್ ಗಳಲ್ಲಿ ಸ್ನೇಹಿತರೆ, ಇದಿಲ್ಲ ಇದ್ ಕೊಡ್ತಾನೆ ಅಂದಾಗ ಇದನ್ನ ಟಿಕ್ ಹಾಕಿ, ಇದಿಲ್ಲ ಇದ್ ಕೊಡ್ತಾನೆ ಅಂದ್ರೆ ಇದನ್ನ ಟಿಕ್ ಹಾಕಿ. ಎರಡೂ ಕೊಟ್ಟಾಗ ಮ್ಯಾಕ್ಲೆಗನ್ ವಾಸ್ ದ ಫಸ್ಟ್ ಒನ್ ಅಂತ, ಹಾಗಾಗಿ ನಾವು ಅದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಿಮ್ಗೆ ಏನಾದ್ರು ಕರೆಕ್ಟ್ ಯಾವ್ದು ಅನ್ಸಿದ್ರೆ ಕಮೆಂಟ್ ಮಾಡಿ, ಏನ್ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ. ನೋಡಿ, ಮ್ಯಾರಥಾನ್ ವಿಡಿಯೋ ಮಾಡಿದೀವಿ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ, ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗಿಗೆ 100 ಕ್ವಶನ್ 125 ಕ್ವಶನ್ಸ್ ಎಕ್ಸಾಮ್ ಹತ್ರ ಇದೆ. ಈ ಒಂದು ವಿಡಿಯೋಸ್ಗಳು ನೋಡ್ಕೊಳ್ಳಿ, ಥಿಯರಿ ಕ್ಲಾಸ್ ನೋಡ್ಕೊಳ್ಳಿ. ಓಕೆ, ಹಾಗೆ ಬೇಕು ಅಂದವ್ರಿಗೆ PDF ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ನಿಮ್ಮ ಇಮೇಲ್ ID ಕರೆಕ್ಟಾಗಿ ಕೊಡಬೇಕಾಗುತ್ತೆ, ಯಾಕಂದ್ರೆ ಇಮೇಲ್ ಐಡಿಗೆ ಬರೋದು ಪೇಮೆಂಟ್ ಸ್ಲಿಪ್, ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ, ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗೋದು ನಿಮ್ಗೆ ಇಮೇಲ್. ಓಕೆ, PDF. ಅಂಡ್ ಆಲ್ಸೋ ನಿಮಗೆ ಇದು ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್, ನಿಮಗೆ KMF ಕೂಡ ಬೇಕು, DCC ಬ್ಯಾಂಕ್ಗೂ ಬೇಕು. ಓಕೆ, ಇನ್ನು KMF ಸಂಬಂಧಪಟ್ಟಂತೆ ವಸ್ತುನಿಷ್ಠ, ಅದಕ್ಕೆ ಸಪರೇಟ್ ನಾವು ಒಂದು ಇದನ್ನೇ ಕ್ರಿಯೇಟ್ ಮಾಡಿದ್ವಿ. ಹಾಲಿಗೆ ಸಂಬಂಧಪಟ್ಟಂತೆ, ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ, ಅದರ ಸ್ಕೀಮ್ಸ್ಗೆ ಸಂಬಂಧಪಟ್ಟಂತೆ ಅದರ ಪ್ರಶ್ನೋತ್ತರಗಳು ಸಪರೇಟ್ ಇದೆ, ಅದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ತಾವು ಪರ್ಚೇಸ್ ಮಾಡ್ಕೋಬಹುದು. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಎನಿ ಡೌಟ್ ಕೇಳಿ. ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ತುಂಬಾ ಜನ ಕೇಳ್ತೀರಾ, ಮುಂದೆ ಇದೆ ಎಕ್ಸಾಮ್ ಸ್ನೇಹಿತರೆ. ನೆಕ್ಸ್ಟ್ ಮಂತ್ ಫೆಬ್ರವರಿಲಿ ನಿಮಗೆ ಫಸ್ಟ್ ಸೆಕೆಂಡ್ ವೀಕಲ್ಲಿ ಇದೆ ಎಕ್ಸಾಮು, DCC ಬ್ಯಾಂಕ್ದು, RDC ಅಲ್ವಾ? ಎಸ್. ಇನ್ನು KMF ಶಿಮುಲ್ ಕೇಳ್ತೀರಾ, ಅದು ಕೂಡ ನಿಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಮ್ಯಾಕ್ಸಿಮಮ್ ಶಿಮುಲ್ ಎಕ್ಸಾಮ್ ಕೂಡ ಆಗುತ್ತೆ. ಸೊ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.